ನಮಸ್ಕಾರ. ನಾನು ಬಹುಶಃ ಈ ವಿಡಿಯೋ ಮಾಡೋ ಅವಶ್ಯಕತೆ ಈ ವರ್ಷ ಬರಲ್ಲ ಅಂದ್ಕೊಂಡಿದ್ದೆ. ಆದರೆ ನಾನು ಮಾತಾಡೋವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಈಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಂದಿದೆ. ನೀವು ನೋಡ್ಬೋದು ಮೀಡಿಯಾನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಒಳ್ಳೆ ಅಂಕ ತೊಗೊಂಡಿರೋ ಮಕ್ಕಳನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸಂತೋಷ. ನಾವು ಸಮಾಜ ಇರೋದೇ ಹಾಗೆ, ಗೆದ್ದವ್ರನ್ನ ಯಾವತ್ತೂ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಇಲ್ಲಿ ಒಂದು ಅಂಶ ನಾವೆಲ್ಲ ಗಮನಿಸ್ಬೇಕಾದ್ದೇನು ಅಂದರೆ, ಸೋತವ್ರ ಪಾಡೇನು ಅಂತ. ಯಾಕೆಂದರೆ ಫೇಲ್ ಆಗಿರೋ ಮಕ್ಕಳಲ್ಲಿ ಕೆಲವು ಆತ್ಮಹತ್ಯೆ ಮಾಡ್ಕೊಂಡಿವೆ ಅಂತ ನಾವು ನ್ಯೂಸ್ ಪೇಪರ್ಲಿ ಈಗಾಗಲೇ ಓದಿದ್ದೀವಿ. ಈ ಮಕ್ಕಳಿಗೆ ಪರೀಕ್ಷೆಯಲ್ಲಿ ನೀನು ಫೇಲ್ ಆದರೆ ನಿನಗೆ ಮುಂದೆ ಭವಿಷ್ಯ ಇಲ್ಲ ಅನ್ನೋ ವಿಚಾರನ ತುಂಬಿದವ್ರು ಯಾರು? ನನಗಿದು ತುಂಬ ಬೇಸರದ ಸಂಗತಿ. ಪ್ರಪಂಚ ಇಷ್ಟು ಮುಂದುವರೆದಿದೆ, ನಾವು ಟೆಕ್ನಾಲಜಿಲಿ ಏನೇನೋ ಅಡ್ವಾನ್ಸ್ಮೆಂಟ್ ಮಾಡಿದ್ದೀವಿ. ಆದರೂ ಸಹ ಮಕ್ಕಳಲ್ಲಿ ಪರೀಕ್ಷೆ ಅನ್ನೋದು ಇಟ್ಸ್ ಪಾರ್ಟ್ ಆಫ್ ಯುವರ್ ಲೈಫ್. ಕೆಲವು ಸಲ ನಾವು ಚೆನ್ನಾಗಿ ಮಾಡ್ತೀವಿ, ಕೆಲವು ಸಲ ಮಾಡಲ್ಲ. ಹಾಗಂದಾಕ್ಷಣ ಜೀವನ ಅಲ್ಲಿಗೆ ನಿಂತು ಹೋಗಲ್ಲ ಅನ್ನೋದನ್ನು ಯಾಕೆ ನಾವು ಮಕ್ಕಳಿಗೆ ಹೇಳಿಲ್ಲ? ಸುಮಾರು ಸಲ ಏನಾಗುತ್ತೆ, ಮಕ್ಕಳು ಯಾಕೆ ಈ ಆತುರದ ನಿರ್ಧಾರಕ್ಕೆ ಬರ್ತಾರೆ ಅಂತ ನನಗನ್ಸೋದು, ಎಲ್ಲೋ ಒಂದು ಕಡೆ ರಿಸಲ್ಟ್ಸ್ ಅವ್ರು ಅಂದ್ಕೊಂಡಂಗೆ ಬರೆದಿದ್ದಾಗ ಅಥವಾ ಮಕ್ಕಳು ಫೇಲ್ಯೂರ್ ಆದಾಗ ಬಹುಶಃ ಅಪ್ಪ ಅಮ್ಮನೇ ಆತಂಕಕ್ಕೆ ಒಳಗಾಗ್ತಾರೆ. ಏನೋ ಆಗಬಾರ್ದು ಆಗೋಯ್ತು ಅನ್ನೋ ಥರ ಒದ್ದಾಡ್ಬಿಡ್ತಾರೆ. ಅವಮಾನ ಆಗೋಯ್ತು, ನಾವು ಮುಖ ಹ್ಯಾಕ್ ತೋರಿಸೋದು, ಈ ಥರದ್ದೇನೋ ಒಂದು ಮಾತುಕತೆ ಮನೆಯಲ್ಲಾದಾಗ ಆ ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀರ್ಬೋದು ನೋಡಿ. ಅದಕ್ಕೋಸ್ಕರ ಮಕ್ಕಳು ಅಷ್ಟು ಚಿಕ್ಕ ವಯಸ್ಸಲ್ಲಿ ಇನ್ನೂ ಪ್ರಪಂಚನೇ ನೋಡಿಲ್ಲ, ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ನನಗೆ ಈ ಜೀವನ ಇಲ್ಲಿಗೆ ಸಾಕು ಅನ್ನೋ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಂದರೆ ನಾವು ಅವ್ರ ಮೇಲೆ ಎಷ್ಟು ಒತ್ತಡನ ಸೃಷ್ಟಿ ಮಾಡ್ತಾ ಇದ್ವಿ. ವೈ ಆರ್ ವಿ ನಾಟ್ ಕನ್ವೇಯಿಂಗ್ ಟು ಅವರ್ ಕಿಡ್ಸ್ ಲೈಫ್ ಈಸ್ ಎನಿ ಟೈಮ್ ಬಿಗ್ಗರ್ ದ್ಯಾನ್ ಅಕಾಡೆಮಿಕ್ಸ್. ಅಕಾಡೆಮಿಕ್ಸ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ಯುವರ್ ಲೈಫ್. ಅದ್ರಲ್ಲಿ ಏನೋ ಒಂದು ಸೆಟ್ ಬ್ಯಾಕ್ ಆಯಿತು, ಹಿನ್ನಡೆ ಆಯಿತು ಅಂದ ತಕ್ಷಣ ಜೀವನ ಅಲ್ಲಿಗೆ ನಿಲ್ಲಲ್ಲ ಕಂದ. ಇಲ್ಲಿಂದ ಮುಂದಕ್ಕೆ ನಿನ್ನ ಜೀವನ ತುಂಬ ಇದೆ. ನೀನು ಸಹ ಜೀವನದಲ್ಲಿ ಗೆಲ್ಬೋದು. ಜೀವನದಲ್ಲಿ ಗೆಲ್ಲಬೇಕು ಅಂದರೆ ನೀ ಅಕಾಡೆಮಿಕ್ಸ್ನಲ್ಲಿ ತುಂಬ ಮಾರ್ಕ್ಸ್ ತೊಗೊಳ್ಳೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಬಹುಶಃ ಭಗವಂತ ನಿನಗೆ ಕೆಲವು ಒಳ್ಳೆ ಸ್ಕಿಲ್ ಕೊಟ್ಟಿಯಾನೆ, ಒಳ್ಳೆ ಟ್ಯಾಲೆಂಟ್ ಕೊಟ್ಟಿಯಾನೆ. ನೀ ಅದನ್ನು ಉಪಯೋಗಿಸ್ಕೊಂಡು ನಿನ್ನ ಜೀವನ ನೀ ಕಟ್ಕೋಬೋದು. ಆ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ ಅಂತ ಯಾಕೆ ನಾವು ಮಗುಗೆ ಭರವಸೆ ಕೊಡೋಕ್ಕಾಗ್ತಿಲ್ಲ? ಮಾರ್ಕ್ಸ್ ತೊಗೋಬೇಕು. ಈ ಪ್ರೆಷರ್ ಮಾಡಿ ಮಾರ್ಕ್ಸ್ ತೊಗೊಂಡಿಲ್ಲ ಅಂದರೆ ನಿಂಗೆ ಮುಂದೆ ಜೀವನ ಇಲ್ಲ. ಅಂದರೆ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಹೋಪ್ ಈಸ್ ಲೈಫ್ ಅಂತ. ಭರವಸೆಯೇ ಜೀವನ. ನಾವು ಮಕ್ಕಳಿಂದ ಭರವಸೆನೇ ಕಿತ್ಕೊಂಡ್ಬಿಟ್ರೆ ಎಲ್ಲಿ ಜೀವನ ಅವ್ರ ಮುಂದಕ್ಕೆ? ಯಾರು ನಮ್ಗೆ ಆ ರೈಟ್ ಕೊಟ್ಟರು ಮಕ್ಕಳಿಂದ ಈ ಭರವಸೆನ ಕಿತ್ಕೊಳ್ಳೋದಕ್ಕೆ? ಶಾಲೆ ನೋಡಿದ್ರು ಒತ್ತಡ, ಪೋಷಕರು ನೋಡಿದ್ರು ಒತ್ತಡ, ಸಮಾಜದಲ್ಲಿ ಅಕ್ಕಪಕ್ಕ ಫ್ರೆಂಡ್ಸು ನೆಂಟರು ಯಾರು ನೋಡಿದ್ರು ಒತ್ತಡ. ಹೀಗಾಗಿ ಏನಾಗಿದೆ, ಶೈಕ್ಷಣಿಕವಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ದಲ್ಲಿರೋ ಮಕ್ಕಳಿಗೆ ನನಗೆ ಇನ್ನು ಮುಂದೆ ಭವಿಷ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಇಂಥ ಕೆಟ್ಟ ಒಂದು ಇದು ಶುರು ಆಗಿದೆ. ಈಗ ಇದನ್ನು ನಿಲ್ಲಿಸಬೇಕು. ಸಮಾಜದಲ್ಲಿ ನಾವೆಲ್ಲರೂ ಜವಾಬ್ದಾರಿ ತೊಗೊಂಡಿದ್ದನ್ನು ನಿಲ್ಲಿಸಬೇಕು ಅಂದರೆ ನಂದು ಏನು ಮನವಿ ಅಂದರೆ, ದಯವಿಟ್ಟು ನಿಮ್ಮ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಕಲೀಗ್ ಸರ್ಕಲಲ್ಲಿ, ನೆಂಟರು ಸರ್ಕಲಲ್ಲಿ ಯಾವ್ಯಾವ ಮಕ್ಕಳು, ಯಾಕಂದರೆ ಇಲ್ಲಿ ಮುಂದಕ್ಕೆ ನಿಮ್ಗೆ ಸೀರಿಯಸ್ಸಾಗಿ ಬೋರ್ಡ್ ರಿಸಲ್ಟ್ಸ್ ಬರುತ್ತೆ, SLC ರಿಸಲ್ಟ್ಸ್ ಬರುತ್ತೆ, CBSE 10th ಬರುತ್ತೆ, 12th ಬರುತ್ತೆ, ICSE 10th ಬರುತ್ತೆ, 12th ಬರುತ್ತೆ. ಈಗ ಸೀರಿಯಸ್ಸಾಗಿ ರಿಸಲ್ಟ್ಸ್ ಬರುತ್ತೆ. ನಿಮಗೆ ಯಾವ್ಯಾವ ಮಕ್ಕಳು ರಿಸಲ್ಟಿಗೆ ಕಾಯ್ತಾ ಇದ್ದಾರೆ, ನಿಮ್ಮ ಪರಿಚಯ ಇದೆ, ದಯವಿಟ್ಟು ಅಪ್ಪ ಅಮ್ಮನ ಹತ್ರ ಮಾತಾಡಿ. ಅಪ್ಪ ಅಮ್ಮ, ಯಾಕೆಂದರೆ ಮಕ್ಕಳಿಗೆ ಬೇರೆ ಯಾರು ಏನು ಹೇಳಿದ್ರು ತೊಂದರೆ ಇಲ್ಲ. ನಾವು ಪೋಷಕರು ತುಂಬ ಸಾಲಿಡ್ ಆಗಿ ಗಟ್ಟಿಯಾಗಿ ನಮ್ಮ ಮಕ್ಕಳ ಜೊತೆ ನಿಲ್ಲಬೇಕಾದ ಅನಿವಾರ್ಯತೆ ಇವತ್ತಿದೆ. ಯಾಕೆಂದರೆ ಏನಾರ ಆಗ್ಬೋದು ಹೊರಗಡೆ ಪ್ರಪಂಚದಲ್ಲಿ. ಮಕ್ಕಳು ಮನೆಗೆ ಬಂದಾಗ ಅಪ್ಪ ಅಮ್ಮ ಏನು ಹೇಳಬೇಕು, ಅಯ್ಯೋ ಹೋದ್ರೋಯ್ತು ಬಿಡುಕಂದ, ಇದೊಂದು ಪರೀಕ್ಷೆಲಿ ಫೇಲ್ ಆಗಿದೆಯಾ, 2 ಸಬ್ಜೆಕ್ಟ್ ಹೋಗಿದೆಯಾ, ಏನೂ ತೊಂದರೆ ಇಲ್ಲ, ಸಪ್ಲಿಮೆಂಟ್ರಿ ಬರುತ್ತೆ, ಬರೀ ಪಾಸ್ ಆಗು, ಮುಂದೆ ನಿನ್ಗೆ ಈ ಆಯ್ಕೆ ಸರಿ ಹೋಗಲಿಲ್ವಾ? ಈಗ ಉದಾಹರಣೆ, ಫೇಲ್ ಆಗ್ತಿರೋದು ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಮಕ್ಕಳು ಫೇಲ್ ಆಗೋದೆ ಸೈನ್ಸಲ್ಲಿ. ಸೈನ್ಸ್ಗೆ ಯಾಕೆ ಹಾಕ್ತೀವಿ ನಾವು ಅಂದರೆ, ಮುಂದೆ ಸೈನ್ಸಲ್ಲಿ ಓದಿದ್ರೆ ಸ್ಕೋಪ್ ಇದೆ, ಒಳ್ಳೆ ಉದ್ಯೋಗಗಳು ಸಿಗುತ್ತೆ ಅನ್ನೋ ಒಂದು ಮೂಢನಂಬಿಕೆನಲ್ಲಿ ಸೈನ್ಸ್ಗೆ ಹಾಕ್ಬಿಟ್ಟಿದ್ದೀವಿ ಮಕ್ಕಳನ್ನ. ಯಾವುದೇ ಕಾರಣಕ್ಕೆ ಅವು ಚೆನ್ನಾಗಿ ಮಾಡೋಕ್ಕಾಗಿಲ್ಲ, ಬಿಟ್ಬಿಡೋಣ. ಸೈನ್ಸ್ ಇಲ್ಲ ಅಂದರೆ ಬೇರೆ ಏನು ಜೀವನ ಇಲ್ವಾ? ಇಡೀ ಪ್ರಪಂಚ ಬರೀ ಡಾಕ್ಟ್ರ್ ಇಂಜಿನಿಯರ್ ಆದರೆ ಸಾಕಾ? ಏನಾದ್ರು ಕೆಟ್ಟೋದ್ರೆ ಮೆಷಿನ್ ರಿಪೇರಿ ಮಾಡೋಕ್ಕೆ ಜನ ಬೇಡವಾ? ಮನೆ ಕಟ್ಟಡ ಕಟ್ಟೋಕ್ಕೆ ಕಾರ್ಮಿಕರು ಬೇಡವಾ? ಇಲ್ಲ ಹೋಟ್ಲು ರೆಸ್ಟೋರೆಂಟ್ ನಡೆಸೋಕ್ಕೆ ಉದ್ಯಮಿಗಳು ಬೇಡವಾ? ಒಳ್ಳೆ ಹಾಡು ಕೇಳಬೇಕು, ನಟ ಆಗೋಕ್ಕೆ ಜನ ಬೇಡವಾ? ಸ್ಪೋರ್ಟ್ಸ್ ಆಡೋಕ್ಕೆ ಸ್ಪೋರ್ಟ್ಸ್ಮೆನ್ಗಳು ಬೇಡವಾ? ನಮ್ದೇನಾದ್ರು ಸಮಸ್ಯೆ ಇದ್ದರೆ ಕಾನೂನಾತ್ಮಕವಾಗಿ ಹೋರಾಡೋಕ್ಕೆ ಲಾಯರ್ ಬೇಡವಾ? ಸರ್, ಸಮಾಜ ಆದಮೇಲೆ ಎಲ್ಲ ಬೇಕಲ್ವ? ಮಕ್ಳಿಗೆ ಹೇಳಬೇಕು, ನೀನು ಡಾಕ್ಟ್ರ್ ಆಗೋಕ್ಕಾಗಲಿಲ್ಲ, ಇಂಜಿನಿಯರ್ ಆಗಲಿಲ್ಲ, ತೊಂದರೆ ಇಲ್ಲ, ನಿನಗೆ ನಿಂದೇ ಆದ ಒಂದು ಭವಿಷ್ಯ ಇದೆ. Let us understand how we can rectify this situation.
ನಿಮಗೆ ತಿಳುವಳಿಕೆ ಕೊಡೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಮಗುಗೆ ಧೈರ್ಯ ಅಂತೂ ಕೊಡ್ಬೋದಾ? ಅಪ್ಪ ಅಮ್ಮ ಸಾಲಿಡಾಗಿ ವಿ ಆರ್ ವಿತ್ ಯು, ನೀ ಏನು ತಲೆ ಕೆಡ್ಸ್ಕೊಬಿಡಕ್ಕಂದ, ಹೋಗು ಬರೀ ಕ್ಲಿಯರ್ ಮಾಡ್ಕೊ, ಮುಂದೆ ನೀ ಏನು ಮಾಡಬೇಕು ಯೋಚನೆ ಮಾಡೋಣ ಅಂತ ಪಾಸಿಟಿವ್ ಆಗಿ ಯಾಕೆ ಮಾತಾಡಬಾರ್ದು? ಅದು ಬಿಟ್ಟು ನನಗೇನೋ ಅವಮಾನ ಆಗೋಯ್ತು, ನಾನು ಹೇಗೆ ಮುಖ ತೋರಿಸ್ಲಿ, ಈ ಥರ ಎಲ್ಲ ಮಾತಾಡಿದಾಗ ಮಕ್ಕಳ ಮೇಲೆ ಅಧಿಕ ಒತ್ತಡ ಆಗುತ್ತೆ. ಇಂಥ ಒಂದು ತಪ್ಪು ನಿರ್ಧಾರಗಳನ್ನ ಮಕ್ಕಳು ತಗೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ಪೋಷಕರಲ್ಲಿ, ಸಮಾಜದಲ್ಲಿ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ, ನಿಮ್ಮ ಸರ್ಕಲಲ್ಲಿ ಯಾರ್ಯಾರು ಇದ್ದಾರೆ ಆ ಮಕ್ಕಳ ಹತ್ರ ಮಾತಾಡಿ, ಹೇಳಿ ಹೌದು ಇದು ಮುಖ್ಯ, ಆದರೆ ಇದೇ ಜೀವನ ಅಲ್ಲ, ಇದರ ಆಚೆಗೂ ಜೀವನ ಇದೆ. ರಿಸಲ್ಟ್ ಒಂದು ವೇಳೆ ನೀ ಅಂದ್ಕೊಂಡಾಗ ಬಂದರೆ ಸಂತೋಷ, ಲೆಟ್ ಸೆಲೆಬ್ರೇಟ್. ಒಂದು ವೇಳೆ ಬರಲಿಲ್ಲ ಅಂತ ಇಟ್ಕೋ, ಏನು ತಲೆ ಕೆಡ್ಸ್ಕೋಬೇಡ. ನೀನು ಏನೋ ಒಂದು ಫೈನ್ ಟ್ಯೂನಿಂಗ್ ಬದಲಾವಣೆ ಮಾಡ್ಕೋಬೇಕಾಗಿದೆ ಅಷ್ಟೇ. ಆ ಬದಲಾವಣೆ ಮಾಡಿಕೊಂಡ್ರೆ ಅಗೈನ್ ಯುವರ್ ಲೈಫ್ ವಿಲ್ ಬಿ ಫ್ಯಾಂಟಾಸ್ಟಿಕ್, ಯು ವಿಲ್ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಫ್ಯೂಚರ್. ಈ ಮಾತನ್ನು ಪಾಸಿಟಿವ್ ಆಗಿ ಅವರಲ್ಲಿ ಧೈರ್ಯ ತುಂಬಿ ಎಂತೂಸಿಯಾಸಮ್ ತುಂಬಿದ್ರೆ ಅವಾಗ ಮಕ್ಕಳು ಬಹುಶಃ ಥರ ನಿರ್ಧಾರಕ್ಕೆ ಬರಲ್ಲ. ಒಂದು ವೇಳೆ ನಿಮಗೆ ಇದನ್ನು ನೀವೇ ಮಾಡೋಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನನ್ನಂಥ ಕರಿಯರ್ ಕೌನ್ಸಿಲರ್ ಸಾವಿರಾರು ಜನ ಇದ್ದಾರೆ. ನಿಮಗೆ ಎಲ್ಲಿ ಹತ್ತಿರ ಇದ್ದಾರೆ, ಆ್ಯಕ್ಸಸ್ ಇದ್ದಾರೆ, ಹೋಗಿ ಒಂದ್ಸಲಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ, ಮುಂದೆ ಈ ಮಕ್ಕಳು ಏನು ಓದಬೇಕು, ಯಾವ ರೀತಿ ತಯಾರಿ ಮಾಡಿಕೊಂಡ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ, ಇದನ್ನು ತಿಳ್ಕೊಂಡು ಅಂದರೆ ನಾವು ಕರಿಯರ್ ಫಿಟ್ಮೆಂಟ್ ಅಂತೀವಲ್ಲ, ಈ ಮಕ್ಕಳಿಗೆ ಸರಿಯಾದ ಕರಿಯರ್ ಆಯ್ಕೆ ಮಾಡಿಕೊಡಿ. ಅವ್ರ ಮುಂದೆ ಏನು ಓದಬೇಕು, ಹೇಗೆ ಓದಬೇಕು ಅಂತ ಒಂದು ಡಿಸ್ಕಷನ್ ಮಾಡಿ, ಮಕ್ಳಿಗೂ ಅದ್ರ ಅರಿವು ಮೂಡಿಸಿ, ಭವಿಷ್ಯ ಚೆನ್ನಾಗಿದೆ ಧೈರ್ಯವಾಗಿ ಮುಂದೆ ಹೋಗು ಅಂತ ಹೇಳಿ. ಇವತ್ತು ಮಕ್ಕಳಿಗೆ ರೀತಿ ಧೈರ್ಯ ತುಂಬಿ ಅವರ ಭವಿಷ್ಯ ಚೆನ್ನಾಗಿರೋ ಹಾಗೆ, ಸದೃಢವಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ರದ್ದು ಇದೆ. ಈ ಕೆಲಸ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ತಿರ್ಗಾ SLC ರಿಸಲ್ಟ್ ಬಂದಮೇಲೂ, CBSE ರಿಸಲ್ಟ್ ಬಂದಮೇಲೂ ಪೇಪರ್ನಲ್ಲಿ ತಿರ್ಗಾ ಯಾವುದೋ ಅಲ್ಲಿ ಮಗು ಆತ್ಮಹತ್ಯೆ ಮಾಡ್ಕೊಂತು ಫೇಲ್ಯೂರ್ ಆಗಿದ್ದಕ್ಕೆ, ಇನ್ಯಾರೋ ಕಮ್ಮಿ ಬಂದಿದ್ದಕ್ಕೆ ಆತ್ಮಹತ್ಯೆ, ಈ ಥರದ್ದು ನ್ಯೂಸ್ ನೋಡಿದ್ರೆ ನಾವೆಲ್ಲರೂ ಸಮಾಜದಲ್ಲಿ ಕಲೆಕ್ಟಿವ್ ಆಗಿ ತಲೆ ತಗ್ಸೋವಂಥ ವಿಚಾರ ಇದು. ಯಾವ ಕಾಲದಲ್ಲಿ ಇದ್ದೀವಿ ನಾವಿನ್ನು? ಇವತ್ತು ಸ್ಟಾರ್ಟಪ್ಗಳು ಬರೀ ಭಾರತ ಅಲ್ಲ, ಪ್ರಪಂಚದಾದ್ಯಂತ ನಿಮ್ಮ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್ನ ಕೇಳ್ತಾನೆ ಇಲ್ಲ. ಹೋದ ತಿಂಗಳಿನೂ ಟ್ವಿಟರಲ್ಲಿ ನಿಮಗೆ ಸ್ಮಾಲೆಸ್ಟ್ AI ಅನ್ನೋ ಒಂದು ಕಂಪನಿ, ಬೆಂಗಳೂರ್ದು, ನಮ್ಮ ಕನ್ನಡದ ಹುಡುಗ ಕಾಮತ್ ಅಂತ, ಆತ ಒಂದು ಟ್ವೀಟ್ ಮಾಡಿದ್ದ, ನಿಮ್ಮ ಕಾಲೇಜ್ ಡಿಗ್ರಿ ನಂಗೆ ಬೇಡ, ನೀವು ಯಾವ ಯೂನಿವರ್ಸಿಟಿ ನನಗೆ ಬೇಡ, ನಿಮ್ಮ ರೆಸ್ಯೂಮೇನೂ ಬೇಡ ನನಗೆ, ನಿಮ್ಮಲ್ಲಿ ಈ ಥರ ಸ್ಕಿಲ್ಸ್ ಇದ್ದರೆ ನೀವು ದಯವಿಟ್ಟು ಅಪ್ಲೈ ಮಾಡಿ ಕೆಲಸಕ್ಕೆ. 40 ಲಕ್ಷ CTC, 40 ಲಕ್ಷ ಆ್ಯನ್ಯಲ್ ಪ್ಯಾಕೇಜ್. ಇಂಥ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ನಾವಿನ್ನೂ ಮಕ್ಕಳಿಗೆ ನೀನು ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ರೆ ನಿನ್ನ ಜೀವನನೇ ಮುಗ್ದೋಯ್ತು. ಅದು ಸರ್, ಅಕಾಡೆಮಿಕ್ಸ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಲೈಫ್ ಈಸ್ ಎನಿ ಟೈಮ್ ಬಿಗ್ಗರ್ ದ್ಯಾನ್ ಅಕಾಡೆಮಿಕ್ಸ್. ಇದು ನಮ್ಮ ಮಕ್ಳಿಗೆ ತುಂಬ ಸ್ಪಷ್ಟವಾಗಿ ಹೇಳಬೇಕು. ಹಿನ್ನಡೆ ಆಯಿತಾ ತೊಂದರೆ ಇಲ್ಲ, ಅದನ್ನು ಸಾವರಿಸ್ಕೊಂಡು ಮುಂದೆ ಹೋಗೋಣ. ಯಾಕೆಂದರೆ ನಡೆಯೋನು ಎಡುವುದೇ ಇರಲ್ಲ, ಎಡುವುದಾಕ್ಷಣ ಅಲ್ಲಿಗೆ ಜೀವನ ಮುಗಿಲಿಲ್ಲ, ವಾಪಸ್ ಎದ್ದೇಳಬೇಕು, ಮುಂದೆ ಹೋಗಬೇಕು. ಲೈಫ್ ಈಸ್ ಆಲ್ ಅಬೌಟ್ ಮೂವಿಂಗ್ ಆನ್. ಈ ಒಂದು ಧೈರ್ಯ ಮತ್ತು ಈ ಒಂದು ಕಾನ್ಫಿಡೆನ್ಸು ಮಕ್ಕಳಲ್ಲಿ ತುಂಬಿ, ದಯವಿಟ್ಟು ಮಕ್ಕಳ ಹತ್ರ ಮಾತಾಡಿ. ರಿಸಲ್ಟ್ಸ್ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮುಂದಕ್ಕೆ, ಅವ್ರ ಹತ್ರ ಎಲ್ಲ ಮಾತಾಡಿ, ಅವ್ರಿಗೆ ಒಂದಿಷ್ಟು ಪಾಸಿಟಿವಿಟಿ ತುಂಬಿ, ಕಾನ್ಫಿಡೆನ್ಸ್ ತುಂಬಿ, ಭವಿಷ್ಯ ಚೆನ್ನಾಗಿದೆ ಅಂಥೇಳಿ. ಒಂದು ವೇಳೆ ನಿಮಗೆ ನನ್ನ ಕನ್ಸಲ್ಟೇಷನ್ ಏನೋ ಬೇಕಾದರೆ ನಾನು ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, 9483921010. ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಫ್ರೀಯಾಗಿದ್ದಾಗ ನಾನೇ ನಿಮಗೆ ಕನೆಕ್ಟ್ ಮಾಡ್ತೀನಿ. ನಾನು ನಿಮ್ಗೆ ಹೇಗೆ ಸಹಾಯ ಮಾಡ್ಬೋದು ಯೋಚನೆ ಮಾಡ್ತೀನಿ. ಆದರೆ ಯಾವ್ದಾರ ಮಕ್ಕಳು ನಾನು ಎಕ್ಸಾಮಲ್ಲಿ ಫೇಲ್ ಆದರೆ ನಾನು ಜೀವನದಲ್ಲೂ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರೆ ಖಂಡಿತ ಅಲ್ಲ. ಜೀವನನೇ ಬೇರೆ, ಎಕ್ಸಾಮ್ಸೇ ಬೇರೆ. ಇದನ್ನು ಮಕ್ಕಳಿಗೆ ದಯವಿಟ್ಟು ಮಂದಟ್ಟು ಮಾಡಿ ನನ್ನ ವಿಚಾರನ ಹಂಚ್ಕೊಳ್ಳಿ. ಅಥವಾ ನಿಮಗೆ ನಂದು ವಿಚಾರ ಇಷ್ಟ ಆದರೆ, ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನೋದ್ರೆ ವಿಡಿಯೋನೇ ಶೇರ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರ್, ಕರಿಯರ್ ಕೌನ್ಸಿಲರ್.